ಶ್ರಾವಣ ಮಾಸದ ಮೊದಲ ಸೋಮವಾರ ಶಿವನಿಗೆ ಅತ್ಯಂತ ಪ್ರಿಯವಾದ ಈ ಪವಿತ್ರ ದಿನದಂದು ಭಕ್ತರು ವಿಶೇಷ ಪೂಜೆ ಉಪವಾಸ ಮಾಡುತ್ತಿದ್ದಾರೆ. ಇನ್ನು ಹಬ್ಬದ ದಿನದಲ್ಲಿ ಎಂದರೆ ಕೇಳಬೇಕಾ, ಈ ದಿನದಂದು ದೇವರಿಗೆ ನೈವೇದ್ಯಕ್ಕೆ ವಿಶೇಷ ತಿಂಡಿಗಳನ್ನು ರೆಡಿ ಮಾಡಿ ಸವಿಯುವುದು ಎಂದರೆ ಎಲ್ಲರಿಗೂ ಇಷ್ಟವಾಗುತ್ತದೆ. ದೇವರಿಗೆ ವಿವಿಧ ರೀತಿಯ ಸಿಹಿ ಹಾಗೂ ಖಾರದ ನೈವೇದ್ಯಗಳನ್ನು ತಯಾರಿಸಿ ಸವಿಯುವುದೇ ಒಂದು ರೀತಿಯ ಆನಂದ. ಈ ನಿಟ್ಟಿನಲ್ಲಿ ನೋಡುವುದಾದರೆ ರುಚಿ ಮತ್ತು ಆರೋಗ್ಯ ಎರಡನ್ನ ಬಯಸುವವರಿಗೆ ಸಿಹಿಗೆಣಸಿ ಖೀರ್ ಒಂದು ಅತ್ಯುತ್ತಮ ಆಯ್ಕೆಯಾಗಿದೆ. ಕುತೂಹಲಕಾರಿ ವಿಷಯವೆಂದರೆ ಸಕ್ಕರೆ ಅಥವಾ ಬೆಲ್ಲವನ್ನು ಬಳಸದೆ ತಯಾರಿಸುವ ನೈಸರ್ಗಿಕವಾಗಿ ಸಿಹಿಯಾದ ಖೀರ್ ರೆಸಿಪಿಯನ್ನು ಇಂದಿನ ಲೇಖನದಲ್ಲಿ ಹಂಚಿಕೊಳ್ಳುತ್ತಿದ್ದೇವೆ. ಸಿಹಿಗೆಣಸು ಸಹಜವಾಗಿಯೇ ಸಿಹಿಯಾಗಿರುತ್ತದೆ ಮತ್ತು ಪೋಷಕಾಂಶಗಳಿಂದ ಸಮೃದ್ಧವಾಗಿರುತ್ತೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸುವ ಅಗತ್ಯವಿರುವುದಿಲ್ಲ. ಇದರಲ್ಲಿ ಬಳಸುವ ಒಣ ಹಣ್ಣುಗಳನ್ನು ಕೂಡ ಖೀರ್ಗೆ ಉತ್ತಮ ರುಚಿ ಕೊಡುತ್ತವೆ. ಕೇವಲ ಒಂದು ಲೋಟ ಹಾಲು ಮತ್ತು ಸ್ವಲ್ಪ ಒಣ ಹಣ್ಣುಗಳನ್ನು ಬಳಸಿ ನೀವು ಮನೆಯಲ್ಲಿಯೇ ಗಟ್ಟಿಯಾದ ಹಾಗೂ ರುಚಿಯಾದ ಖೀರನ್ನು ತಯಾರಿಸಬಹುದು. ಬೇಯಿಸಿ ಮತ್ತು ಮೃದುಗೊಳಿಸಿ. ಬೇಯಿಸಿ ಸಿಪ್ಪೆ ತೆಗೆದು ಚೆನ್ನಾಗಿ ಮೃದುಗೊಳಿಸಿ ಖೀರ್ಗೆ ದಪ್ಪನೆಯ ಹದವನ್ನು ನೀಡಲು ಅದನ್ನು ಕುದಿಯುತ್ತಿರುವ ಹಾಲಿಗೆ ಸೇರಿಸಿ. ತುರಿದ ಮತ್ತು ಹುರಿದ ಹಸಿ ಅಥವಾ ಬೇಯಿಸಿದ ಸಿಹಿಗೆಣಸನ್ನು ತುರಿದು ತುಪ್ಪದಲ್ಲಿ ಲಘುವಾಗಿ ಹುರಿಯಿರಿ. ನಂತರ ಹಾಲು ಸೇರಿಸಿ ಕಡಿಮೆ ಉರಿಯಲ್ಲಿ ಬೇಯಿಸಿ. ಖೋವಾ ಅಥವಾ ಕಂಡೆನ್ಸರ್ ಮಿಲ್ಕ್ ಬಳಸಿ ಹಾಲು ಮತ್ತು ಸಿಹಿಗೆಣಸಿನೊಂದಿಗೆ ಕ್ರೀಮ್ ಹಾಲಿನ ಪುಡಿ ಅಥವಾ ಕಂಡೆನ್ಸರ್ ಮಿಲ್ಕನ್ನು ಬೆರೆಸುವುದರಿಂದ ಈ ಖೀರ್ ತ್ವರಿತವಾಗಿ ತಯಾರಾಗುವುದರಲ್ಲದೆ ರಾಬರಿಯಂತೆ ಕೆನೆಭರಿತವಾಗಿರುತ್ತದೆ. ಆದಾಗ್ಯೂ ಉಪವಾಸ ಸಮಯದಲ್ಲಿ ಈ ವಿಧಾನವನ್ನು ಶಿಫಾರಸು ಮಾಡುವುದಿಲ್ಲ. ಮೊದಲು ಸಿಹಿಗೆಣಸನ್ನು ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ 5 ರಿಂದ 6 ವಿಷಲ್ ಕೂಗಿಸಿ ಬೇಯಿಸಿಕೊಳ್ಳಿ. ದಪ್ಪ ತಳುವಿರುವ ಬಾಣಲೆಯಲ್ಲಿ 1 ಚಮಚ ತುಪ್ಪ ಬಿಸಿ ಮಾಡಿ ಅದಕ್ಕೆ ಕತ್ತರಿಸಿದ ಒಣ ಹಣ್ಣುಗಳನ್ನು ಸೇರಿಸಿ ಅವು ಬಿಳಿ ಬಂಗಾರ ಬಣ್ಣಕ್ಕೆ ಬರುವವರೆಗೂ ಹುರಿಯಿರಿ. ಅದೇ ಬಾಣಲಿಗೆ 1 ಲೋಟ ಪೂರ್ಣ ಕೆನೆ ಇರುವ ಹಾಲನ್ನು ಸುರಿದು ಮಧ್ಯಮ ಉರಿಯಲ್ಲಿ ಕುದಿಯಲು ಇಡಿ. ಹಾಲು ಸ್ವಲ್ಪ ಗಟ್ಟಿಯಾಗುವವರೆಗೆ ಕುದಿಸಿ. ಹಾಲು ಚೆನ್ನಾಗಿ ಕುದಿಯಲು ಪ್ರಾರಂಭಿಸಿದಾಗ ಕಿವುಚಿದ ಸಿಹಿ ಗೆಣಸನ್ನು ಅದಕ್ಕೆ ಸೇರಿಸಿ. ಗಂಟುಗಳಾಗದಂತೆ ಮತ್ತು ಸಿಹಿ ಗೆಣಸು ಹಾಲಿನಲ್ಲಿ ಸಂಪೂರ್ಣವಾಗಿ ಬೆರೆಯುವಂತೆ ನಿರಂತರವಾಗಿ ಕಲಕುತ್ತಿರಿ. ಖೀರನ್ನು ಕೆನೆಭರಿತವಾಗಿ ಹಾಗೂ ಗಟ್ಟಿಯಾಗಿಸಲು ಕಡಿಮೆ ಉರಿಯಲ್ಲಿ 5 ರಿಂದ 7 ನಿಮಿಷ ಕಾಲ ನಿಧಾನವಾಗಿ ಹುರಿಯಿರಿ. ಕೊನೆಗೆ ಏಲಕ್ಕಿ ಪುಡಿ ಸೇರಿಸಿ ಎಲೆಗಳನ್ನು ಮತ್ತು ಹುರಿದ ಒಣ ಹಣ್ಣುಗಳನ್ನು ಸೇರಿಸಿ ಇನ್ನು 2 ನಿಮಿಷಗಳ ಕಾಲ ಬೇಯಿಸಿ. ನಂತರ ಉರಿಯನ್ನು ಆಫ್ ಮಾಡಿ. ಇದು ಖೀರ್ಗೆ ನೈಸರ್ಗಿಕ ಕೆನೆಭರಿತ ಹಾಗೂ ದಪ್ಪನೆಯ ವಿನ್ಯಾಸವನ್ನು ನೀಡುತ್ತದೆ. ಇದನ್ನು ಸಿಹಿಗೆಣಸಿನಲ್ಲಿ ಕಂಡುಬರುವ ವಿಟಮಿನ್ ಎ, ನಾರಿನಾಂಶ, ಸಂಕೀರ್ಣ ಕಾರ್ಬೋಹೈಡ್ರೇಟ್ ಆರೋಗ್ಯಕ್ಕೆ ದುಪ್ಪಟ್ಟ ಪ್ರಯೋಜನವನ್ನು ನೀಡುತ್ತದೆ.